ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ಸಮಯ 11 ಗಂಟೆ ಆಗ್ತಾ ಇದೆ. ನಾನು ಇವಾಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಯ್ತು ವ್ಲಾಗ್ ಅನ್ನ ಮಾಡಕ್ಕೆ ಆಗ್ಲಿಲ್ಲ. ಅದರಲ್ಲೂ ನನ್ನ ಮತ್ತೊಂದು ಚಾನಲ್ ನೂಲು ಇದೆಯಲ್ಲ, ಅದಕ್ಕೆ ವಿಡಿಯೋಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಅಲ್ಲಿ ಒಂದು 2-3 ವಿಡಿಯೋಸ್ ಇವಾಗ ಕಂಟಿನ್ಯೂಸ್ ಹಾಕಿದ್ದೀನಿ. ಏನಾಗುತ್ತೆ ಅಂದರೆ ಆ ಚಾನಲ್ಗೆ ನಾನು ವಿಡಿಯೋಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ರೆ ವ್ಲಾಗನ್ನು ಮಾಡೋದು ಹಿಂದುಳಿಯುತ್ತೆ. ಹಾಗಾಗಿ ವ್ಲಾಗನ್ನು ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಅದಕ್ಕೆ ಹೀಗೆ ಬಿಟ್ಟರೆ ಇನ್ನು ವ್ಲಾಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಅದಕ್ಕಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತಿಂಡಿಗೆ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ. ಅದು ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವಾಗ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಪಾತ್ರೆ ತೊಳಿಬೇಕು, ಹಾಗೆ ಕಸ ಹೊಡೆದು ನೆಲ ಒರೆಸಿ ಇದನ್ನೆಲ್ಲ ಮಾಡಬೇಕು. ಇವಾಗ ಈ ನನ್ನ ನೂಲು ಚಾನಲ್ಗೆ ನಿನ್ನೆ 2 ವಿಡಿಯೋ ಶೂಟಿಂಗ್ ಮಾಡಿದೆ, ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ. ಸೊ ಅದನ್ನ ಮಾಡೋ ತನಕ ಟೈಮ್ ಆಗಿ ಹೋಗುತ್ತಲ್ಲ, ಬೇರೆದೇನು ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಸೊ ನೋಡಿ, ಇದೊಂದು ಪರ್ಸ್ ಮಾಡಿದ್ದೀನಿ. ಸೊ ಇದ್ರ ವಿಡಿಯೋ ರೆಕಾರ್ಡಿಂಗ್ ಆಗಿದೆ, ನೆಕ್ಸ್ಟ್ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಬೇಕು. ಅದೊಂದು ಕೆಲಸ ಇದೆ. ನಂತರ ಇದೊಂದು ಮ್ಯಾಟ್ ಮಾಡಿದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಈ ಥರದೊಂದು ಮ್ಯಾಟ್ ಮಾಡಿದೆ. ಸೊ ಇದ್ರದ್ದು ಅಷ್ಟೇ ಟ್ಯೂಟೋರಿಯಲ್ ವಿಡಿಯೋ ಬರೋದಿದೆ ಸದ್ಯದಲ್ಲಿ. ಸಾಕಷ್ಟು ಪ್ಲ್ಯಾನ್ಸ್ ಇದೆ ಇಲ್ಲಿ. ಅವಾಗ ಟು ಡೂ ಲಿಸ್ಟನ್ನು ಬರ್ಕೊಳ್ತಾ ಇರ್ತೀನಿ ಇದರಲ್ಲಿ. ಸೊ ಇಲ್ಲಿ ಸುಮಾರಷ್ಟು ಪ್ಲ್ಯಾನ್ಸ್ ಇದೆ ನಂದು ಮಾಡೋದು ನೆಕ್ಸ್ಟು. ಸೊ ಸಾಕಷ್ಟು ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೂಲು ಚಾನಲ್ಗೆ. ಅದರಲ್ಲಿ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮಲ್ಲೂ ಅಷ್ಟೇ ಯಾರಿಗಾದರೂ ಸ್ಟಿಚಿಂಗಲ್ಲಿ ಆಸಕ್ತಿ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನು ಮೋಸ ಅಂತ ಆಗೋದಿಲ್ಲ ಅದರಿಂದ. ಸೊ ಇವತ್ತು ಅಷ್ಟೇ ಒಂದಷ್ಟು ವಿಡಿಯೋಸ್ ಶೂಟ್ ಮಾಡೋದಿದೆ ನೂಲು ಚಾನಲ್ಗೋಸ್ಕರ. ನಾನು ಒಂದಷ್ಟು ಪ್ರಿಪ್ರೇಷನ್ ಈ ಥರ ಮಾಡಿಟ್ಕೊಳ್ತೀನಿ. ಸೊ ಇದರಲ್ಲಿ ಒಂದು ಪರ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಕಟ್ ಮಾಡಿ ಈ ಥರ ಒಳಗಡೆ ರೆಡಿ ಇರುತ್ತೆ. ಹಾಗೆ ಇದು ಒಂದು ಮ್ಯಾಟ್ ಮಾಡೋದಿದೆ. ಸೊ ಮ್ಯಾಟಿಗೋಸ್ಕರ ಒಂದು ಬೇಸ್ ಬಟ್ಟೆ ಇದ್ರೊಳಗಿದೆ, ಇಲ್ಲ ಕಟ್ ಮಾಡಿರೋದು. ಸೊ ನಾನು ಹೀಗೆ ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ, ಸೊ ದಟ್ ನೆಕ್ಸ್ಟ್ ಮಾಡೋದು ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ಇದರಲ್ಲಿ ಒಂದು ಡೋರ್ ಮ್ಯಾಟ್ ಮಾಡೋದಿದೆ. ಸೊ ಇವಾಗ ಇದರ ಶೂಟಿಂಗನ್ನು ಮಾಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಜಸ್ಟ್ ಒಂದು ಪರ್ಸನ್ನು ಹೊಲಿದು ಮುಗಿಸಿದೆ ನೋಡಿ. ಸಿಂಪಲ್ ಆಗಿ ಕೆಲವು ಬಟ್ಟೆಯಿಂದ ಮಾಡ್ಬೋದು. ಸ್ವಲ್ಪನೇ ಬಟ್ಟೆ ಸಾಕು ಇದಕ್ಕೆ. ಈ ಥರ ಕಾಣಿಸ್ತದೆ. ಮೇಕಪ್ ಪೌಚು, ಪರ್ಸು, ಈ ಥರ ಏನು ಬೇಕಾದರೂ ಇದನ್ನು ಬಳಸ್ಬೋದು. ಸೊ ಇದರ ವಿಡಿಯೋ ಸದ್ಯದಲ್ಲೇ ಬರುತ್ತೆ ನನ್ನ ನೂಲು ಚಾನಲ್ನಲ್ಲಿ. ಇವತ್ತು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಡೋರ್ ಮ್ಯಾಟ್ ಮಾಡಬೇಕು ಅಂತ ಇದೆ. ಸೊ ಡೋರ್ ಮ್ಯಾಟ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಹಾಗೆ ಇವತ್ತು ಮಗಳಿಗೆ ಕ್ಲಾಸಲ್ಲಿ ಸ್ಕೂಲಲ್ಲಿ ಟಿಫಿನ್ನಿಗೆ ಸ್ವೀಟ್ಸ್ ಕಳಿಸಿ ಅಂತ ಹೇಳಿದರು. ಸೊ ಇದು ಹಲ್ದಿರಾಮ್ಸ್ ಅವ್ರದ್ದು ಸೋನ್ ಪಾಪುಡಿ ಬರುತ್ತಲ್ಲ, ಅದಿತ್ತು ಮನೇಲಿ, ಅದನ್ನು ಕಳಿಸ್ಕೊಟ್ಟೆ. ಹಾಗೆ ಇನ್ನೊಂದು ಸ್ವೀಟ್ ಏನಾದರೂ ತರೋಣ ಅಂಥೇಳಿ ಇದನ್ನು ತರಿಸಿದ್ದೀನಿ. ಆಗ್ರಾ ಪೇಟ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹಲ್ದಿರಾಮ್ಸ್ ಅವ್ರದ್ದು ಆಗ್ರಾ ಪೇಟ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಸ್ಟು ಅಷ್ಟೇ 60 ರೂಪಾಯಿ ಅನಿಸುತ್ತೆ. 60 ರೂಪಾಯಿಗೆ 200 ಗ್ರಾಮ್ ಬರುತ್ತೆ. ಹಾಗೆ ಒಂದು 10-15 ಪೀಸಸ್ ಇದೆ, ಚಿಕ್ಕ ಚಿಕ್ಕ ಪೀಸಸ್ಸು. ತೋರಿಸ್ತೀನಿ ರೀ. ನೋಡಿ, ಈ ಥರ ಟೇಸ್ಟ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಏನು ಅಂತಂದರೆ ನಾವು ಯೂಶಲಿ ಇಲ್ಲಿ ಕಾಂತಿ ಸ್ವೀಟ್ಸಿಂದ ಸ್ವೀಟ್ಸ್ ತರ್ತೀವಲ್ಲ, ಆವಾಗ ಆಗ್ರಾ ಪೇಟ ಇನ್ನೂ ಸ್ವಲ್ಪ ಜ್ಯೂಸಿಯಾಗಿ ಇರುತ್ತೆ.
ಇದು ಅಷ್ಟೊಂದು ಜ್ಯೂಸಿ ಆಗಿಲ್ಲ, ಬಟ್ ಟೇಸ್ಟ್ಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಅದೇ ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಗೊತ್ತಿರೋರಿಗೆ ಓಕೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ. ನಮ್ಗಂತೂ ಆಗ್ರಾಪೇಟ ಅಂದ್ರೆ ತುಂಬಾನೇ ಇಷ್ಟ. ಆಗ್ರಾಪೇಟ ಅಂದ ಕೂಡಲೇ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ. ನಾವು ಲಾಸ್ಟ್ ಡೆಲ್ಲಿಗೆ ಹೋದಾಗ ಅಲ್ಲಿ ಡೆಲ್ಲಿ ಆಗ್ರಾ 2 ದಿನ 2 ಪ್ಲೇಸಸ್ಗೆ ಒಂದಿನ ಟ್ರಿಪ್ ಇತ್ತು. ಸೊ ಹೋಗಿದ್ದೀವಿ. ಆಗ್ರಾ ತಾಜ್ ಮಹಲ್ ನೋಡಿ ಆದ್ಮೇಲೆ ಅಂದ್ರೆ ಪ್ಯಾಕೇಜ್ ಟ್ರಿಪ್ ಆಗಿತ್ತು ಅದು. ಏರೋಪ್ಲೇನ್ ಹೋಗ್ತಲ್ಲ. ಸೊ ಪ್ಯಾಕೇಜ್ ಟ್ರಿಪ್ ಆಗಿತ್ತು. ಸೊ ಅಲ್ಲೊಂದು ಅಂಗಡಿ ಹತ್ರ ನಿಲ್ಲಿಸ್ತಾರೆ. ಅಂದ್ರೆ ಅಲ್ಲಿ ನಿಮ್ಗೆ ರಜಾಯಿ ಮತ್ತೆ ಈ ರೇಷ್ಮೆ ಸೀರೆಗಳು ಅದನ್ನೆಲ್ಲ ಮಾರ್ತಾ ಇರ್ತಾರೆ. ಹಾಗೆ ತಾಜ್ ಮಹಲ್ ಮಾರ್ಬಲ್ ಇಂದು ಅಂತ ಹೇಳಿ ಮಾರ್ತಾ ಇರ್ತಾರೆ ಅಂಗಡಿಲಿ. ಸೊ ನಾವು ಓಕೆ ಮಾರ್ಬಲ್ ತಾಜ್ ಮಹಲ್ ಅಲ್ವಾ ಅಂತ ಹೇಳಿ ತಾಜ್ ಮಹಲ್ ಕೂಡ ಕೊಂಡ್ಕೊಂಡ್ವಿ. ಅಂದ್ರೆ ಒಂದು ಮಿನಿಯೇಚರ್ ವರ್ಷನ್ ಸಿಗತ್ತೆ, ಅದು ನಮ್ ಶೋಕೇಸ್ ಅಲ್ಲೆಲ್ಲ ಇಟ್ಕೊಳ್ಬಹುದಂತ. ಸೊ ಅದನ್ನ ತಗೊಂಡ್ರೆ ಅದಕ್ಕೆ ಎಷ್ಟು 3,000 ರೂಪಾಯಿನೂ ಕೊಟ್ಟಿದೀವಿ. ಸೊ 3,000 ರೂಪಾಯಿ ಕೊಟ್ಟಿದೀವಿ. ಅವ್ರು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅವ್ರು ಹೇಗ್ ಪ್ಯಾಕಿಂಗ್ ಮಾಡಿದ್ರು ಅಂತ ನಾವು ಅಂದ್ರೆ ಅಷ್ಟೊಂದು ಗಮನಿಸ್ಲಿಲ್ಲ. ಸೊ ಅವರೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ರು, ಎಲ್ಲ ಮಾಡಿದ್ರು. ಆದ್ರೆ ಅದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಬಾಕ್ಸ್ ಅಲ್ಲಿ ಅವರು ಜಸ್ಟ್ ಪೇಪರ್ ಪೀಸಸ್ ನ ಹಾಕಿದ್ರು. ಚಿಕ್ಕ ಚಿಕ್ಕ ಪೀಸಸ್ ಬರುತ್ತಲ್ಲ, ಆ ತರ ಪೀಸಸ್ ನ ಹಾಕಿ ಪ್ಯಾಕ್ ಮಾಡಿದ್ರು ಅವರು. ನಾವು ಏನ್ ಮಾಡ್ಬೇಕು, ನಾವು ವಾಪಸ್ಸು ಫ್ಲೈಟ್ ಅಲ್ಲಿ ಬರುವಾಗ ಬ್ಯಾಗನ್ನೆಲ್ಲ ಹೀಗೆ ಬಿಸಾಕ್ತಾರಲ್ವಾ. ಸೊ ಅದೇನಾಗಿತ್ತು ಅಂದ್ರೆ ಮನೆಗೆ ಬಂದು ಓಪನ್ ಮಾಡಿ ನೋಡೋ ತನಕ 1-2 ಕಡೆ ಡ್ಯಾಮೇಜ್ ಆಗ್ಬಿಟ್ಟಿತ್ತು ತಾಜ್ ಮಹಲ್. ಆಮೇಲೆ ಗೊತ್ತಾಯ್ತು ಅದು ಮಾರ್ಬಲ್ ಇಂದು ಆಗಿರಲ್ಲ, ಸುಮ್ಮನೆ ಫೇಕ್ ಆಗಿ ಮಾಡಿರ್ತಾರೆ ಅಷ್ಟೇ. ಇದು ಬರುತ್ತಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತಾರಲ್ಲ, ಅದರಿಂದ ಮಾಡಿರ್ತಾರಂತೆ. ಒರಿಜಿನಲ್ ಮಾರ್ಬಲ್ ಇಂದು ತಾಜ್ ಮಹಲ್ ಅಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಸೊ ಈ ತರ ಸುಮಾರು ಮೋಸ ಆಗತ್ತೆ ಹೊಸ ಜಾಗಕ್ಕೆ ಹೋದಾಗ. ಅದಾದ್ಮೇಲೆ ಇನ್ನೊಂದು ಏನಾಯ್ತು ಅಂತಂದ್ರೆ ಅಲ್ಲಿ ಆಗ್ರಾಪೇಟ ಮಾರ್ತಾ ಇದ್ರು. ಸೊ ಆಗ್ರಾಪೇಟ ತಗೊಂಡ್ ಬರೋಣ, ಮನೇಲಿ ನಾವು ಟ್ರಿಪ್ಪಿಗೆ ಹೋಗಿ ಬಂದ್ವಿ, ಎಲ್ರು ತಗೊಳ್ಳಿ ಅಂತೇಳಿ ಕೊಡೋಣ ಅಂತ ಹೇಳಿ ಅವಾಗ ಇದೊಂದು 9 ವರ್ಷದ ಹಿಂದಿನ ಕತೆ. ಸೊ ಆಗ್ರಾಪೇಟ ತಗೊಂಡ್ ಬಂದ್ವಿ. ಮನೆಗೆ ತರೋ ತನಕ ಅದೇನಾಗಿತ್ತು ಅಂದ್ರೆ ಅದ್ರ ಮೇಲೆ ಒಂದ್ ಸ್ವಲ್ಪ ತೆಂಗಿನ ತುರಿ ಅಥವಾ ಕೊಬ್ಬರಿ ಏನೋ ಸ್ಪ್ರಿಂಕಲ್ ಮಾಡಿದ್ರು. ಸೊ ಮನೆಗೆ ಬರೋ ತನಕ ಆ ಕೊಬ್ಬರಿ ಎಲ್ಲ ಕಸರಾಗಿತ್ತು, ಅಂದ್ರೆ ಹಾಳಾಗ್ಬಿಟ್ಟಿತ್ತು ಆಗ್ರಾಪೇಟ. ಸೊ ಇದೊಂದು ಮೆಮರಿ ಇದೆ ನನಗೆ ಆಗ್ರಾಪೇಟದ ಬಗ್ಗೆ. ಬಟ್ ನಮ್ಗೆ ಆಗ್ರಾಪೇಟ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಸೊ ಅದು ಹಾಳಾಯ್ತು ಅಂತ ಹೇಳಿ ಆಮೇಲೆ ಮತ್ತೆ ಅಂಗಡಿಗೆ ಹೋಗಿ ತಗೊಂಡು ಬಂದು ಅದನ್ನ ನಾವು ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಆಗ್ರಾಯಿಂದ ತಂದಿದ್ದು ಅಂತ ಹೇಳಿ. ಸೊ ಇದೊಂದು ಮೆಮರಿ ಇದೆ ಆಗ್ರಾಪೇಟದ ಬಗ್ಗೆ. ಸೊ ಇವಾಗ ಆಗ್ರಾಪೇಟ ನೋಡಿದ ಕೂಡಲೇ ಅದೆಲ್ಲ ನೆನಪಾಯ್ತು. ಸೊ ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಮನೆಯಲ್ಲಿ ಪೇಟ ಮಾಡಿ ಅದನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡೋಣ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳಿ. ತಿನ್ನಕ್ಕೆ ಚೆನ್ನಾಗಾಯ್ತು, ಸಾಫ್ಟ್ ಆಗಿ ಎಲ್ಲ ಬಂದಿತ್ತು. ಬಟ್ ಅದು ಎಷ್ಟು ಹಿಂಗೆ ಅಂದ್ರೆ ಶೇಪ್ ಔಟ್ ಆಗ್ಬಿಟ್ಟಿತ್ತು, ಆ ತರ ಆಗಿತ್ತು. ಸೊ ಅದಕ್ಕೆ ನಾನು ಮತ್ತೆ ಚಾನಲ್ಗೆ ಪೋಸ್ಟ್ ಮಾಡಕ್ ಹೋಗಿಲ್ಲ. ಆಮೇಲೆ ಪರ್ಫೆಕ್ಟ್ ಆಗಿ ಬರ್ಲಿಲ್ಲ ಅಲ್ವಾ, ಅದಕ್ಕೆ ಪರ್ಫೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಮತ್ತೆ ಪೋಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಮಾಡಿಲ್ಲ. ಸೊ ಹಾಗೆ ಇವಾಗ ಇವತ್ತೇನೋ ಒಂದು ಸ್ವಲ್ಪ ಬಿಸಿಲು ಬಂದಿದೆ, ನೋಡೋಣ. ಮನೆ ಕರ್ಟನ್ಸ್ ಎಲ್ಲ ತೊಳೆಯಕ್ ಹಾಕ್ಬೇಕು, ಬಟ್ಟೆ ಎಲ್ಲ ತೊಳಿಬೇಕು ಅಂತ ಅನ್ಸುತ್ತೆ. ಬಟ್ ಮಳೆ ಬಂದ್ರೆ ಮತ್ತೆ ಒದ್ದೆ ಆಗತ್ತಲ್ಲ, ಇದೇ ಒಂದು ಗೋಳ್ ಆಗ್ಬಿಟ್ಟಿದೆ ಇವಾಗ. ಸೊ ನೋಡೋಣ. ಇವತ್ತು ಮಳೆ ಪ್ರಿಡಿಕ್ಷನ್ ನೋಡ್ತಾ ಇದ್ದೆ, 1 ಗಂಟೆಗೆ ಮಳೆ ಅಂತ ಇದೆ. ಸೊ ಈಗ 11 ಗಂಟೆ ಆಯ್ತು. ನಾನು ಬಟ್ಟೆ ತೊಳೆದು ಒಣಸಿ ಮಾಡೋ ತನಕ 12 ಗಂಟೆ ಆಗತ್ತೆ. ಆಮೇಲೆ 1 ಗಂಟೆ ಉಳಿಯತ್ತೆ. ಸೊ 1 ತಾಸಲ್ಲಿ ಬಟ್ಟೆ